ಹಲೋ, ಗುಡ್ ಮಾರ್ನಿಂಗ್. ಸೊ ನಾವು ನಿನ್ನೆ ರಾತ್ರಿ ದನಾಂಗಗೆ ರೀಚ್ ಆದ್ವಿ. ಆಲ್ಮೋಸ್ಟ್ ಲೈಕ್ 9:30 ರೀಚ್ ಆಗಿ ಆಮೇಲೆ ಇಲ್ಲಿ ಹೊಯಾನ್ ಹತ್ರ ಒಂದು ಹೋಮ್ ಸ್ಟೇ ತೊಗೊಂಡಿದ್ದೀವಿ. ಅದು ಲೈಕ್ ಸ್ವಲ್ಪ ಔಟ್ಸ್ಕರ್ಟ್ಸಲ್ಲಿದೆ. ಓಲ್ಡ್ ಕ್ವಾರ್ಟರ್ಸಲ್ಲಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಬಟ್ ಒಳ್ಳೆ ಡೀಲ್ ಸಿಗಲಿಲ್ಲ. ಇದು ನನಗೆ 5,000 ರುಪೀಸ್ 3 ಡೇಸ್ಗೆ 3 ಪೀಪಲಿಗೆ ಸಿಕ್ತು. ಸೊ ಅದಕ್ಕೆ ಇಲ್ಲಿ ತೊಗೊಂಡಿದ್ದೀನಿ. ಸೊ ನಾನಿವತ್ತು ಹೋಗ್ತಾ ಇರೋದು ಮೈಸನ್ ಟೆಂಪಲ್ ಅಂತ. ಸೊ ಟೆಂಪಲ್ ಅಂದರೆ ನಮ್ಮ ದೇವಸ್ಥಾನ, ಹಿಂದೂ ಧರ್ಮದ ದೇವಸ್ಥಾನ ಇದು. ಸೊ ಇದು ಶಿವನ ದೇವಸ್ಥಾನ. ಸೊ ಇಲ್ಲಿ ಚಂಪಾ ಡೈನಾಸ್ಟಿ ಅವರು ಕಟ್ಸಿರೋದು, ಅಂದರೆ 4ನೇ ಶತಮಾನದಲ್ಲಿ ಕಟ್ಸಿರೋದು. 1600 ಇಯರ್ಸ್ ಓಲ್ಡ್ ಇದು. ಸೊ ಇದು ಶಿವಂಗೆ ಅಂತ ಕಟ್ಸಿರೋದು. ಸೊ ತುಂಬ ಜನ ಹೇಳ್ತಾರೆ ಲೈಕ್ ಅದು ತುಂಬ ಪಾಳೋಗಿಬಿಡಿದೆ, ಅಂದರೆ ಲೈಕ್ ಪಾಳು ಬಿದ್ದೋಗಿಬಿಟ್ಟಿದೆ. ಸೊ ಯುದ್ಧದಲ್ಲೆಲ್ಲ ಅದಕ್ಕೆ ಬಾಂಬ್ ಹಾಕಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಸೊ ಅದು ಹೆಂಗಿದೆ ನೋಡೋಣ. ಬಟ್ ಇದು ಸ್ವಲ್ಪ ರೂಯಿನ್ಸಲ್ಲೇ ಇದೆ. ಸೊ ಅದು ನಾನು ಪ್ಯಾಕೇಜ್ ಬುಕ್ ಮಾಡಿದೆ. ಲೈಕ್ 2,000 ರುಪೀಸ್ ಥರ ಪರ್ ಪರ್ಸನ್ ಬಿತ್ತು, ವಿತ್ ಲಂಚ್. ಆಮೇಲೆ ಅದೇನೋ ಒಂದು ಎಕ್ಸ್ಪೀರಿಯೆನ್ಸು ಇದೆಯಂತೆ. ಅದಷ್ಟಕ್ಕೂ ಸೇರಿ 2,000 ರುಪೀಸ್ ಬಿತ್ತು. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ಇವಾಗ ನೋಡಿ ಬಿಸಿಲು ಸ್ಟಾರ್ಟ್ ಆಯಿತು. ಸೊ ಹನೋಯ್ ಮತ್ತು ಸಾಪ ಎಲ್ಲ ಒಂದು ಸ್ವಲ್ಪ ತಂಪು ಜಾಗ. ಸೊ ಇವಾಗಿಂದ ಒಂದು ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಸೊ ಮೈಸನ್ ಅಂದರೆ ಮಿಷನ್ ಅಂತ ಹೇಳಬೇಕು. ಸೊ ಮೈಸನ್ ಅಂದರೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಹಿಂದೂ ದೇವಾಲಯಗಳಿದೆ. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ. ಸೊ ನೀವು ಮ್ಯಾಪ್ ನೋಡಿದ್ರಲ್ಲ, ಸೊ 5 ಕಿಲೋಮೀಟರ್ಸ್ ಇದೆ. ಆಮೇಲೆ ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ಇದು. ಸೊ ಇಲ್ಲಿ ಒಂದಷ್ಟು ಟೆಂಪಲ್ಸ್ಗಳಿದೆ. ಸೊ 5 ಕಿಲೋಮೀಟರ್ಸ್ ಇದೆ ಫುಲ್ 5 ಕಿಲೋಮೀಟರ್ಸ್ ರೇಡಿಯಸ್ಸಲ್ಲಿ. ಸೊ ಶಟಲ್ ಸರ್ವಿಸಸ್ಸು ಇದೆ. ಅದೆಲ್ಲ ಸೇರಿ 450 ರೂಪಾಯಿ, ಅಂದರೆ 1,50,000 ಡಾಂಗು. ನೋಡಿ PSI ಅವ್ರು ಮೇಂಟೈನ್ ಮಾಡೋದು. ಸೊ ಅಲ್ಲಿಂದ ಒಂದು ಸ್ವಲ್ಪ ದೂರ ನಡೆಯೋದಿದೆ. ಸೊ ಕಾಡು ಮಧ್ಯೆ ನಡ್ಕೊಂಡು ಹೋಗಬೇಕು. ಬಟ್ ರೂಟ್ ಇದೆ, ಏನು ಅಂತ ಇದ್ದಿಲ್ಲ, ನಡ್ಕೊಂಡು ಹೋಗೋದು. ಅದಾದ್ಮೇಲೆ ಪುನಃ ಶಟಲಲ್ಲಿ ಪುನಃ ಕರ್ಕೊಂಡು ವಾಪಸ್ ಹೋಗಿಬಿಡ್ತಾರೆ. ಸೊ ಇವಾಗ ಬನ್ನಿ ಚಂಪಾ ಅವರ ದೇವಸ್ಥಾನ, ಅಂದರೆ ಹಿಂದೂ ದೇವಸ್ಥಾನ ನೋಡೋಣ ಅಂತ. ಸೊ ಆ ಬೆಟ್ಟ ಏನು ಕಾಣಿಸ್ತಾ ಇದೆ ಅದೇ ಮಿಷನ್ ಬೆಟ್ಟ. ಅದು ನೋಡಿ, ಅಲ್ಲಿ ರೆಸ್ಟ್ ತೊಗೊಳಕ್ಕೆ ಜಾಗ ಇದೆ. ನೋಡಿ ಕೆರೆ ಮಧ್ಯೆ ಈ ಥರ ನಡ್ಕೊಂಡು ಹೋಗ್ಬೇಕು. ಸೊ ವಿಯೆಟ್ನಾಮನ್ನು ಚಂಪಾ ಡೈನಾಸ್ಟಿ ಅವರು ಮೊದಲು ಆಳ್ತಾಯಿದ್ರು. ಅವರು ಬೇಸಿಕಲಿ ಹಿಂದೂಗಳು. ಸೊ ಅವ್ರು ಆಳ್ತಾಯಿದ್ರು. ಆಮೇಲೆ ಚೈನಾ ಜೊತೆ ಯುದ್ಧ ಮಾಡಿಕೊಂಡು ಸೋತು ಈಗ ಅವ್ರದ್ದೊಂದು ಸ್ಮಾಲ್ ಗ್ರೂಪ್ ಆಗಿದೆ. ಸೊ ಈ ದೇವಸ್ಥಾನಗಳು ಏನು ಉಳಿದಿದೆ ಅದು ಇವಾಗ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಸೊ ಗ್ರೂಪ್ ಆಫ್ ಟೆಂಪಲ್ಸ್, ನಾಟ್ ಒನ್ ಟೆಂಪಲ್, ಗ್ರೂಪ್ ಆಫ್ ಟೆಂಪಲ್ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ. ಸೊ ಇದೆಲ್ಲ ನೋಡಿ, ಯಾವುದ್ಯಾವ್ದು ಈ ಥರ ಹಾಕಿದಾರೋ ಅದೆಲ್ಲ ಬಾಂಬ್ ಸೈಟ್ಸು, ಅಂದರೆ ಅಮೇರಿಕಾದವರು ಹಾಕಿರೋ ಬಾಂಬ್ ಬಿದ್ದದು. ಇಲ್ಲೊಂದಿದೆ ನೋಡಿ. ಇದು ಇಂಡಿಯಾದವರು ಮೇಂಟೈನ್ ಮಾಡೋದು, ASI ಅವರು. ಸೊ ಇದು ಆಮೇಲೆ ಬರೋಣ. ಇವಾಗ ಮೇಯ್ನ್ ಟೆಂಪಲ್ಸ್ಗೆ ಹೋಗ್ಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ. ನೋಡಿ, ಇದೆಲ್ಲ ಕಂಬಗಳು ಬಿದ್ದೋಗಿದೆ.
ಅದೆಲ್ಲ ಇಟ್ಟಿಗೆಯಲ್ಲಿ ಕಟ್ಸಿರೋದು, ನೀವು ನೋಡಿದ್ರೆ ಗೊತ್ತಾಗುತ್ತಾ ನೋಡಿ. ಎಲ್ಲ ಇಟ್ಟಿಗೆಯಲ್ಲಿ ಕಟ್ಸಿರೋದು ಇದು, ಒಂದೊಂದು ಸ್ಲ್ಯಾಬ್ ಹಾಕಿ ಹಾಕಿ ಮಾಡಿರೋದು ಇದು. ನೋಡಿ ಎಲ್ಲ ಕಂಬಗಳಿದೆ ನೋಡಿ, ಎಷ್ಟು ದೊಡ್ಡ ದೊಡ್ಡ ಕಂಬ ಇದೆ ಅಲ್ಲಿ. ಇದು ನೋಡಿ, ಇಲ್ಲಿ ಇದು ಗುಂಡಿ ಇದೆಯಲ್ಲ, ಇಲ್ಲಿ ಅಮೇರಿಕಾದವರು ಬಾಂಬ್ ಹಾಕಿದ ಜಾಗ ಇದು. ದೇವಸ್ಥಾನಕ್ಕೆ ಜಸ್ಟ್ ಮಿಸ್ಸು. ಅಲ್ಲಿ ನೋಡ್ಬೋದು ವಿಗ್ರಹಗಳಿದೆ ನೋಡಿ. ಆನೆ ಆಕಾರ ಇದೆ ಇಲ್ಲಿ. ಬಟ್ ಎಲ್ಲ ಏನು ಅಂದರೆ ಗೊತ್ತಾಗಲ್ಲ. ಇದೇನು ದೇವಸ್ಥಾನ ನೀವು ನೋಡ್ತಾ ಇದ್ದೀರಾ ಅದೆಲ್ಲ ಶಿವನ ದೇವಸ್ಥಾನ. ಸೊ ಎಲ್ಲನೂ ಶಿವನ ವಿಗ್ರಹಗಳೆಲ್ಲ ಇದೆ. ಬಟ್ ಏನಂದರೆ 1600 ವರ್ಷ ಆಗಿರೋದ್ರಿಂದ ಸ್ವಲ್ಪ ಟೈಮ್ಗೆ ಇದು ಹಾಳಾಗಿದೆ. ಆಮೇಲೆ ಯುದ್ಧದಲ್ಲಿ ಬೇರೆ ಆಗಿದೆ. ಸೊ ಅದರಿಂದ ಈ ಪರಿಸ್ಥಿತಿಲಿದೆ ಇವಾಗ. ನೋಡಿ ಇದು ಬಾಂಬ್, ಇದು ದೊಡ್ಡ ಬಾಂಬ್ ಇದೆ ನೋಡಿ. ಇದು ಚಿಕ್ಕ ಬಾಂಬ್. ಸೊ ಇನ್ನೂ ದೊಡ್ಡ ಬಾಂಬ್ ಹಾಕಿದಾರ. ಈ ಚಂಪಾ ಡೈನಾಸ್ಟಿಯವರು ಯುದ್ಧ ಮಾಡಿ 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 ಕೊನೆಗೆ ಈ ಜಾಗನ ಬಿಟ್ಟು ಅವರು ಕೆಳಗಡೆ ಹೋಗ್ತಾರೆ, ಅಂದರೆ ಕಾಂಬೋಡಿಯಾ ಸೈಡು ಆ ಥರ ಹೋಗ್ತಾರೆ. ಸೊ ಇದು ಆಂಕೋರ್ ವ್ಯಾಟ್ಗಿಂತ ಹಳೆಯ ಟೆಂಪಲ್ ಇದು. ಸೊ ನಾವು ಇವಾಗ ಇನ್ನೊಂದು ಗ್ರೂಪ್ ಆಫ್ ಟೆಂಪಲ್ಸಿಗೆ ಬಂದ್ವಿ. ನೋಡಿ ಲಿಂಗ ಇದೆ ಅಲ್ಲಿ. ಈಗೇನು ಈ ಇಟ್ಟಿಗೆ ನೋಡ್ತಾ ಇದ್ದೀರಾ, ಇದು ನಮ್ಮ ಗೌರ್ಮೆಂಟವರು ಕೊಡ್ತಾ ಇರೋದು ಇದು. ಸೊ ಇದನ್ನು ರಿಸ್ಟೋರ್ ಮಾಡ್ತಾ ಇದ್ದಾರೆ. ಕಂಬಗಳಂಗೆ ಸೊ ಇದು 2ನೇ ಗ್ರೂಪ್ ಆಫ್ ಟೆಂಪಲ್ಸ್ ಇದು. ಟೋಟಲ್ ಆಗಿ 24 ದೇವಸ್ಥಾನ, ಅದರಲ್ಲಿ 20 ದೇವಸ್ಥಾನ ಆಲ್ರೆಡಿ ಬಿದ್ದೋಗ್ಬಿಟ್ಟಿದೆ. ಒಂದು ಯುದ್ಧದ ಟೈಮಲ್ಲಿ, ಇಲ್ಲ ಅಂದರೆ ಕಾಲ ಹೋಗ್ತಾ ಹೋಗ್ತಾ ಎಲ್ಲ ವೀಕಾಗಿ ಸ್ಟ್ರಕ್ಚರ್ ಬಿದ್ದೋಗಿರೋದು, ಇಲ್ಲಾಂದರೆ ಒಂದು ಸತಿ ಹೀಟ್ ವೇವ್ ಬಂದು ಎಷ್ಟೊಂದು ದೇವಸ್ಥಾನ ಕುಸ್ತಿದೆಯಂತೆ. ಸುತ್ತ ಎಲ್ಲ ಕೆತ್ತನೆಗಳಿದೆ. ಸೊ ಇದು ಅವ್ರದ್ದು ಕೆತ್ತನೆ, ಇದು ಅಂದರೆ ವೀರ್ಗಳ ಥರ ಆಚೆ ಇಟ್ಟಿದ್ದಾರೆ. ತಾವರೆ ಕೆರೆ. ಸೊ ನೋಡಿದ್ರಲ್ಲ ದೇವಸ್ಥಾನಗಳು, ಇದನ್ನು ನಮ್ಮ ಗೌರ್ಮೆಂಟವರು ರಿಸ್ಟೋರೇಷನ್ ವರ್ಕ್ ನಡೀತಾ ಇದೆ ಇನ್ನು. ಸೊ ಯಾವಾಗುತ್ತೆ ಗೊತ್ತಿಲ್ಲ. ಸೊ ಅದಾದಮೇಲೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇವಾಗ ಸದ್ಯಕ್ಕೆ ಇದೆ ರೂಯಿನ್ಸ್ನೇ ನಾವು ನೋಡಬೇಕು. ಹೆಂಗೆ ನಾವು ಹಂಪಿಲೆಲ್ಲ ನೋಡ್ತಾ ಇದ್ದೀವಿ ಅದೇ ಥರ ಇದೆ ಇಲ್ಲಿ. ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಎಲ್ಲನೂ ನಡ್ಕೊಂಡೇ ಹೋಗ್ತಾ ಹೋಗೋದು.
ಅವ್ರು ಬರೆದಿರೋ ಲ್ಯಾಂಗ್ವೇಜು. ಸೊ ಇಲ್ಲೊಂದು ಸ್ವಲ್ಪ ಉಳ್ಕೊಂಡಿದೆ, ಬಟ್ ಇದೆಲ್ಲ ರೆಸ್ಟೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ ಇಲ್ಲಿ ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಲಿಂಗ ಇದ್ದಿದ್ದ ಜಾಗ, ಅಭಿಷೇಕ ಮಾಡಿದಾಗ ನೀರು ಹಿಂಗೆ ಹೋಗೋ ಥರ ಎಲ್ಲ ಇದೆ. ಇದು ನೋಡಿ ದ್ವಾರಪಾಲಕ, ತಲೆ ಇಲ್ಲ ಇಲ್ಲಿ. ಆಮೇಲೆ ನಮ್ಮ ನಂದಿ, ನೋಡಿ ಇದು 2 ಬಾಂಬ್ ಹಾಕಿರೋ ಜಾಗ ಇದು ದೇವಸ್ಥಾನ ಹತ್ರ. ಸೊ ನೀವು ಇಲ್ಲಿಗೆ ಬಂದಾಗ ಒಂದು ಅಪ್ಸರಾ ಡ್ಯಾನ್ಸ್ ಅಂತ ಇದೆ. ಸೊ ಇವ್ರದ್ದು ಟ್ರೆಡಿಷ್ನಲ್ ಡ್ಯಾನ್ಸು, ಅಂದರೆ ಚಂಪಾ ಡೈನಾಸ್ಟಿ ಅವ್ರದ್ದು ಒಂದು ಟ್ರೆಡಿಷ್ನಲ್ ಡ್ಯಾನ್ಸು. ಇದು ಅಲ್ಲಿ 1 ಅವರ್ಗೆ ಅದು ನಡೀತಾ ಇರುತ್ತೆ. ಟೈಮಿಂಗ್ಸ್ ಎಲ್ಲ ಹಾಕಿರ್ತಾರೆ, ಅದು ಪ್ರತಿ ಸರಿ ಚೇಂಜ್ ಆಗುತ್ತಂತೆ. ಸೊ ಅದ್ರ ಪ್ರಕಾರ ಡ್ಯಾನ್ಸ್ ನಡೆಯುತ್ತೆ. ಅದು ಒಂದು 1/2 ಅವರ್ ಡ್ಯಾನ್ಸ್ ಇದೆ. ಸೊ ನೆಕ್ಸ್ಟು ಇವಾಗ ನಾವು ಅದಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗುವ. ಸೊ ನಾವು ಇವಾಗ ಮೈಸನ್, ಅಂದರೆ ಇವ್ರ ಲ್ಯಾಂಗ್ವೇಜಲ್ಲಿ ಮೀಸನ್, ಅದನ್ನು ನಾವು ಮುಗಿಸಿದ್ದೀವಿ. ಸೊ ಈಗ ನೆಕ್ಸ್ಟ್ ನಾವು ಕ್ರೂಸ್ ಇದೆ. ಸೊ ಏನೇ ಹೇಳಿ, ಬೇರೆ ದೇಶಕ್ಕೆ ಬಂದು ನಮ್ಮ ದೇವಸ್ಥಾನ ನೋಡೋ ಮಜಾನೇ ಬೇರೆ. ಸೊ ನಮಗೆ ಅಂಕೋರ್ ವಾಟ್ಗೆ ಹೋಗೋಕ್ಕಾಗಿಲ್ಲ, ಬಟ್ ಈ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು. ಬಟ್ ಪಾಳು ಬಿದ್ದೋಗಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ರೆಸ್ಟೋರೇಷನ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ ನೆಕ್ಸ್ಟ್ ಇವಾಗ ಕ್ರೂಸ್ ಇದೆಯಂತೆ, ಕ್ರೂಸಲ್ಲಿ ಹೋಗೋಣ. ಈ ಥರ ಕಾರ್ ಕೊಟ್ಟಿದ್ರು, ಇದರಲ್ಲೇ ಟ್ರಾವೆಲ್ ಮಾಡಿದ್ವಿ ಇವತ್ತು ಫುಲ್ಲು. ಸೊ ಇವಾಗ ಕ್ರೂಸು. ಸೊ ಒಂದು 20 ಮಿನಿಟ್ಸ್ ಬ್ಯಾಕ್ ವಾಟರಲ್ಲಿ ಕ್ರೂಸ್ ಇದೆ. ನೋಡಿ ಅಲ್ಲೆಲ್ಲ ಬ್ರಿಡ್ಜ್ ಎಲ್ಲ ಇದೆ. ಸೊ ನೋಡಿ ಇದು ಬ್ಯಾಕ್ ವಾಟರಲ್ಲಿ ಹೋಗ್ತಾ ಇದೆ ಕ್ರೂಸು. ಕ್ರೂಸ್ ಅಂದರೆ ಒಂದು ಚಿಕ್ಕ ಬೋಟ್ ಅಷ್ಟೇ. ಇದು ಅವ್ರದ್ದು ಪಾಶ್ ಏರಿಯಾ ಇದೆ ನೋಡಿ ಹೆಂಗಿದೆ. ಇದೆಲ್ಲ ಹೊಸ ಬಿಲ್ಡಿಂಗು, ಅಲ್ಲೆಲ್ಲ ಓಲ್ಡ್ ಹಳೆ ಕಾಲದ ಥರ ಇದೆ. ಇಲ್ಲೆಲ್ಲ ಹೊಸ ಥರ ಇದೆ ನೋಡಿ, ಕೆಫೆಗಳು, ಮನೆ ಎಲ್ಲ ಇದೆ ಇಲ್ಲಿ. ಸೊ ಕ್ರೂಸ್ ಆದಮೇಲೆ ಅವರು ನಮ್ಮನ್ನ ಸಿಟಿ ಸೆಂಟ್ರ್ ಹತ್ರ ಬಿಟ್ಟರು. ಇವಾಗ ನಾವು ಹೊಯನ್ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ಹೆಂಗಿದೆ ಅಂತ. Later.